ಮಾಡ್ತಿದ್ದಾರೆ. ನಮ್ಮೊಂದಿಗೆ ಇವತ್ತು ಇಬ್ಬರು ಅತಿಥಿಗಳಿದ್ದಾರೆ. ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಸರ್, ಮತ್ತೊಂದು ಕಡೆ ನಮ್ಮೊಂದಿಗೆ ಕರ್ನಲ್ ಆಗಿದ್ದಂತಹ PV ಹರಿ ಅವರು. ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಇಬ್ಬರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಿಮಗೂ ಶುಭಾಶಯಗಳು, ನಿಮ್ಮ ಎಲ್ಲ ವೀಕ್ಷಕರಿಗೂ ಶುಭಾಶಯಗಳು. ಆಫ್ಟರ್ ಲಾಂಗ್ ಟೈಮ್ ಮುರಳಿ ಸರ್. ಹೌದು, ನಮ್ಗೆ ಏನಾದರೂ ಒಂದು ಈ ಏರ್ ಡಿಫೆನ್ಸ್ ವಿಚಾರವಾಗಲಿ ಅಥವಾ ಈ ಏರ್ ಫೋರ್ಸ್ ವಿಚಾರವಾಗಿ ಏನಾದ್ರು ಬೇಕು ಅಂದ್ರೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದೇ ಮುರಳಿ ಸರ್. ಈ ಆರ್ಮಿ ಅಥವಾ ನಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾಯ್ತು ಅಂತಂದ್ರೆ ನಾವು ಹರಿ ಸರ್ನ ಸರ್ ಹೆಂಗೆ ಸರ್ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತೇಳಿ. ಇಲ್ಲಿ ಇವತ್ತು ನಾವು ರಿಪಬ್ಲಿಕ್ ಡೇ ಸ್ಪೆಷಲ್ ಬಗ್ಗೆ ಮಾತಾಡ್ತೋಣ. ಮುರಳಿ ಸರ್, ಏನ್ ಹೇಳೋದಕ್ಕೆ ಬಯಸ್ತೀರಿ? ಇವತ್ತು ರಿಪಬ್ಲಿಕ್ ಡೇ, 76ನೇ ಗಣರಾಜ್ಯೋತ್ಸವ. ಇವತ್ತು 76ನೇ ಗಣರಾಜ್ಯೋತ್ಸವ. ಆ ಸಂದರ್ಭದಲ್ಲಿ ಎಲ್ಲ ವೀಕ್ಷಕರಿಗೂ ನಮ್ಮ ಅಭಿನಂದನೆಗಳು. ನಿಮಗೆ ಮುಖ್ಯವಾಗಿ ರಿಪಬ್ಲಿಕ್ ಸುದ್ದಿವಾಹಿನಿ ನೀವು ನಮ್ಮನ್ನು ಬರ್ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ, ಅದು ಭಾಳ ದೊಡ್ಡ ವಿಷಯ. ಅದು ತುಂಬ ಸಂತೋಷ ಆಗುತ್ತೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ. ಆದರೆ 76ನೇ ಗಣರಾಜ್ಯೋತ್ಸವ ಅಂತ ಹೇಳ್ಕೊಳ್ಳೋದು ಭಾಳ ಸುಲಭ. ಅದನ್ನು ನಾವು 76 ವರ್ಷಗಳಲ್ಲಿ ಏನು ನಾವು ಇದನ್ನು ಸಾಧಿಸಿದ್ದೀವಿ ಅನ್ನೋದನ್ನು ನೋಡ್ಕೋಬೇಕು. ನಾವು ಪ್ರತಿ ವರ್ಷ ಬಂದು ಇದರೊಳಗೆ ರಿಪಬ್ಲಿಕ್ ಡೇ ಪೆರೇಡ್ ಕರ್ತವ್ಯ ಪಥದಲ್ಲಿ ನೋಡಿಬಿಟ್ಟು ಭಾಳ ಸಂತೋಷವಾಗಿ ವಾಪಸ್ ಹೋಗ್ತೀವಿ, ಓಹೋ ಹಾಗೆ ಹೀಗೆ ಅಂತ. ಆದರೆ ನಾವು ಭಾಳ ಸೀರಿಯಸ್ ಆಗಿ ನಾವು ಪರಿಗಣನೆ ಮಾಡಿ ನಾವು ಯೋಚನೆ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ನಾವು ಆ ಮಿಲಿಟ್ರಿ ಮೈಟ್ ಯಾಕೆ ತೋರಿಸ್ತೀವಿ? ನಾವು ಆ ಮಿಲಿಟ್ರಿ ಮೈಟು ಯಾಕೆ ತೋರಿಸ್ತೀವಿ ಜಗತ್ತಿಗೆ ಅಂದರೆ, ನೋಡಿ ನಮಗೆ ಇಷ್ಟೊಂದು ಮಿಲಿಟ್ರಿ ಮೈಟ್ ಇದೆ, ನಾವು ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಡೆಮಾಕ್ರಸಿ, ನಮ್ಮ ಸೆಕ್ಯೂರಿಟೀಸ್ ನಾವು ಕಾಪಾಡ್ಕೊಳ್ಳೋಕ್ಕೆ ನಾವು ಸಶಕ್ತರು. ಅದು ನಿಜಾನಾ? ದಟ್ಸ್ ದ ಕ್ವಶನ್. ದ ಕ್ವಶನ್ ಇಸ್ ದಟ್. ನಾಗೇಂದ್ರ ಬಾಬು, ನಿಮ್ಗೆ ಜ್ಞಾಪಕ ಇರ್ಬೋದು, ಮೊದಲ ಫಸ್ಟು ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ ಅಮೇರಿಕಾಲಿ, ಅವರು ಹೇಳ್ತಾರೆ, ವಿ ಹ್ಯಾವ್ ಟು ಡಿಫೆಂಡ್ ಅವರ್ ಸಾವರ್ನಿಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದಿಸ್ ಯುನೈಟೆಡ್ ಸ್ಟೇಟ್ಸ್ಗೆ ಆ ಡಿಫೆಂಡ್ ಮಾಡ್ಕೊಳ್ಳೋವಂಥ ಯೋಚನೆ ನಾವು ವಿ ವಿಲ್ ಬಿಲ್ಡ್ ಐರನ್ ಡೋಮ್ ಅಂದರು. ಸೊ ಅಂತಹ ದೊಡ್ಡ ರಾಷ್ಟ್ರಕ್ಕೂ ಒಂದು ತಮ್ಮ ಸೆಕ್ಯೂರಿಟಿ, ಇದನ್ನು ಸಾವರ್ನಿಟಿ ಡಿಫೆಂಡ್ ಮಾಡ್ಕೊಳ್ಳೋ ಯೋಚನೆ, ನಮ್ಮಂಥವ್ರು ಅದನ್ನು ಯೋಚನೆ ಮಾಡೋದು ಬೇಡವಾ? ಇವತ್ತು ಬಹಳ ಒಳ್ಳೆಯದು, ಇದನ್ನು ಸ್ವರ್ಣಿಮ್ ಭಾರತ್, ವಿಕಸಿತ್ ಭಾರತ್, ಇದನ್ನು ವಿರಾಸತ್. ಏನು ವಿರಾಸತ್ತು? ಏನು ವಿರಾಸತ್ ಅನ್ನೋದು ಏನು? ಅದಕ್ಕೆ ನಮ್ಮ ದೇಶ ಬರೇ ಸ್ಲೋಗನ್ ದೇಶ ಆಗೇ ಉಳಿಬಾರ್ದು. ನಾವು ಮುಂದೆ ಕೆಲಸ ಮಾಡಬೇಕು, ಕೆಲಸ ಮಾಡಿ ಜಗತ್ತಿಗೆ ತೋರಿಸ್ಬೇಕು. ಇಲ್ಲ, ನಮ್ಮ ಹತ್ರ ಇಷ್ಟು ಮೈಟ್ ಇದೆ, ಕಲ್ಚರಲ್ ಡೈವರ್ಸಿಟಿ ಇದ್ದಂತೂ ಇದ್ದೇ ಇದೆ. ಆದರೆ ನಾವು ವಿರಾಸತ್ತು ಅಂದ್ಕೊಂಡು ನಾವು ಇದನ್ನು 200-400 ವರ್ಷಗಳ ಹಿಂದೆ ಏನಾಯಿತು ಅಂತ ಅದನ್ನು ಹೇಳ್ಕೊಂಡು ಕೂತಿದ್ರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಫಸ್ಟ್ ಇಸ್ ಸೆಕ್ಯೂರಿಟಿ. ನಮ್ಮ ದೇಶದ ಸೆಕ್ಯೂರಿಟಿ, ನಮ್ಮ ಆಂತರಿಕ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ, ನಮ್ಮ ಡಿಫೆನ್ಸ್ ಫೋರ್ಸಸ್ ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಹೌದು, ನಮ್ಮ ವಿತ್ತ ಮಂತ್ರಿಗಳು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಯಾವುದು ಇನ್ಫ್ರಾಸ್ಟ್ರಕ್ಚರ್ ಅದು ಇದು ಅಂತ ಬ್ಯಾಲೆನ್ಸ್ ಮಾಡ್ತಾರೆ. ಆದರೆ ನನಗನ್ಸುತ್ತೆ ನಾಗೇಂದ್ರ ಬಾಬು, ನಾವು ಅದನ್ನು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಎಷ್ಟೇ ಪೊಲಿಟಿಕಲ್ ಗಲಾಟೆ ಇರಲಿ, ಜಗಳ ಇರಲಿ, ಕದನ ಇರಲಿ, ಟಾಪ್ ಮೋಸ್ಟ್ ಪ್ರಯಾರಿಟಿ ನಮ್ಮ ದೇಶದಲ್ಲಿ ನಮ್ಮ ಸೆಕ್ಯೂರಿಟಿ, ಜನಗಳ ಸೆಕ್ಯೂರಿಟಿ, ನಮ್ಮ ಬಾರ್ಡರ್ ಸೆಕ್ಯೂರಿಟಿ. ಆಮೇಲೆ ಇನ್ನೊಂದು ಭಾಳ ನಿಮ್ಗೆ ಆಶ್ಚರ್ಯಕರವಾದ ವಿಷಯ, ನಿಮ್ಗೆ ಗೊತ್ತಿರ್ಬೋದು, ಇದು ನಮ್ಮ ದೇಶದಲ್ಲಿ ಇವತ್ತು 2 ಕೋಟಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ. 2 ಕೋಟಿ. ಆ 2 ಕೋಟಿ ಇಲ್ಲಿಗಲ್ ಇಮಿಗ್ರೆಂಟ್ಸು ಬಾಂಗ್ಲಾದೇಶ್ನವರು, 80% ಕ್ರಿಮಿನಲ್ಸು. ಇವತ್ತು ನಾವು ಜಗತ್ತಿನಲ್ಲಿ ನಾವು ನಂಬರ್ 1 ಯಾವತ್ತೂ ಆಗಿಲ್ಲ ಅಂತ ನಾವು ಬೇಜಾರು ಮಾಡ್ಕೋತಾ ಇದ್ವಿ. ಇವತ್ತು ಬೇಜಾರು ಮಾಡ್ಕೊಳ್ಳೋ ಗೋಜೆ ಇಲ್ಲ. ಜಗತ್ತಿನಲ್ಲಿ ನಾವು ನಂಬರ್ 1 ಇನ್ ಇದು ವೆಲ್ಕಮಿಂಗ್ ದ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಆಫ್ ಅದರ್ ಕಂಟ್ರೀಸ್. ಕರೆಕ್ಟ್. 76 ವರ್ಷ ಆಗಿದೆ ಮುರಳಿ ಸರ್. ಅಷ್ಟು ಆ ಸ್ಥಿತಿಗೆ ಬಂದಿದ್ದೀವಿ. ವಿಪರೀತ ಆಂತರಿಕ ಗಲಭೆ, ಜಗಳ ಅಂತೂ ನಿಮ್ಗೆ ಗೊತ್ತೇ ಇದೆ. ನೀವು ದಿವಸ ಬೆಳಗ್ಗೆ ಅದನ್ನೇ ನೀವು ಮಾತಾಡ್ತಾ ಇರ್ತೀರ. ನಾವು ಯಾವತ್ತೂ ಒಟ್ಟಿಗೆ ಸೇರಿಕೊಂಡು ಒಂಥರ ಇದರಿಂದ ಏನು ಭೇದ ಭಾವ ಇಲ್ಲದೆ, ಏನು ದ್ವೇಷ ಇಲ್ಲದೆ ಒಳ್ಳೆ ಕೆಲಸ ಮಾಡೋದು ಇಲ್ಲಿ ತನಕ ಆಗಿಲ್ಲ. ಈಗಲಾರು ಆಗತ್ತೆ ಅನ್ನೋ ಆಸೆ ಇದೆ ನಮಗೆಲ್ಲ. ಆದರೆ ದೇವರಿಗೆ ಗೊತ್ತು. ಇವತ್ತು ನಮ್ಮ ಸಶಸ್ತ್ರ ಪಡೆಗಳನ್ನ ನೋಡಿ ಯಾರು ಒಂದು ಅವ್ರಿಗೆ ಕಲ್ತ್ಕೊಳ್ಳಿ. ಇವತ್ತು ಫಸ್ಟ್ ಟೈಮು ಕಂಬೈನ್ಡ್ ಆರ್ಮ್ ಫೋರ್ಸಸ್ ಟ್ಯಾಬ್ಲೂ ಇದೆ. ಕಂಬೈನ್ಡ್ ಆರ್ಮ್ ಫೋರ್ಸಸ್ ಟ್ಯಾಬ್ ಫಸ್ಟ್ ಟೈಮ್.
ಸೊ ಇವೆಲ್ಲ ನೋಡಿ ಕಲ್ತ್ಕೊಳ್ಳಿ, ಇಲ್ಲ ಕಲ್ತ್ಕೊಳ್ಳಲ್ಲ. ವಾಪಸ್ ಬರ್ತೀವಿ. ಉತ್ಸವದ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಸಂಭ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನು ಏನಾಗಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ನಿವೃತ್ತ ಕರ್ನಲ್ ಇದ್ದಾರೆ ಪಿ ವಿ ಹರಿ ಸರ್. ನಾನು ಆರಂಭದಲ್ಲೇ ಹೇಳಿದೆ, ಈಗ 75 ಸುವರ್ಣ ಮಹೋತ್ಸವ ಆಚರಣೆ ಮಾಡಿದ್ವಿ, 76ನೇ ವರ್ಷದ ಗಣರಾಜ್ಯೋತ್ಸವದಲ್ಲಿ ಇದೀವಿ. ಬಟ್ ಇದ್ರ ಜೊತೆಗೆ ದೇಶ ಕೂಡ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಬಹುತೇಕರದ್ದು. ಬಹಳ ಹೆಮ್ಮೆ ಅನ್ಸುತ್ತೆ ಸರ್, ವರ್ಷದಿಂದ ವರ್ಷಕ್ಕೆ ನಮ್ಮ ದೇಶದ ಆರ್ಥಿಕತೆ ಇರಬಹುದು, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬಹಳ ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ. ಅಬ್ಸಲ್ಯೂಟ್ಲಿ ಮೇಡಮ್, ಇದು 76 ವರ್ಷದವರೆಗೆ ನಮ್ಮ ದೇಶ ಈ ಸ್ಥಿತಿಗೆ ಬರ್ತಾ ಇದೆ. ಇದು ರ್ಯಾಪಿಡ್ ಪ್ರೋಗ್ರೆಸ್. ಇದು ನಿಜವಾಗ್ಲೂ ತುಂಬ ಒಂದು ಹೆಮ್ಮೆ ವಿಚಾರ. ಇದು ನಾವು ಎಲ್ಲಿಂದ ಎಲ್ಲಿಗೆ ಬಂದೀವಿ. 1962 ವಾರಲ್ಲಿ ಜನಗಳ ಹತ್ರ ಸಾಕ್ಸ್ ಇರಲಿಲ್ಲ, ಬೂಟ್ ಇರಲಿಲ್ಲ, ನಮ್ಮಲ್ಲಿ ಯಾವ ಎಕ್ವಿಪ್ಮೆಂಟ್ಸು ಇರಲಿಲ್ಲ. ನಾವು ಹೋಗಿ ಸುಮ್ಮನೆ ಬಲಿದಾನ ಮಾಡಿ ನಮ್ಮ ಸೋಲ್ಜರ್ಸ್ಗಳು ಬಂದರು. ಈ ದಿವಸ ಎಲ್ಲ ಎಕ್ವಿಪ್ಮೆಂಟ್ಸ್ಗಳಿದೆ ನಮ್ಮಲ್ಲಿ. ನಮ್ಮನ್ನು ಕಾಪಾಡಿಕೊಳ್ಳುವಂಥ ಯಾವ್ಯಾವ ಶಸ್ತ್ರಾಸ್ತ್ರಗಳು ಬೇಕು ಎಲ್ಲ ಇದೆ. ಆದರೆ ಒಂದು ಮಾತ್ರ ನಾನು ಈ ಗಣರಾಜ್ಯೋತ್ಸವಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಭಾರತ ಇಂದಿವರೆಗೆ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ಆಕ್ರಮಣ ನಮ್ಮ ಸೆಲ್ಫ್ ಡಿಫೆನ್ಸ್ಗಳನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ನಾವು ಸಶಕ್ತರು. ನಿಮಗೆ ಗೊತ್ತಿರಬೇಕಿದು, ಇವತ್ತು ಮಾಡರ್ನ್ ಎಕ್ವಿಪ್ಮೆಂಟ್ಸಲ್ಲಿ ಮುಂಜೆಲ್ಲ ಬುಲೆಟ್ ಇದು ಯಾವುದು ಕಾಕ್ ಮಾಡದೆ ಮಾಡೋದು. ಈಗ ಮಿಷಿನ್ ಗನ್ಸ್ಗಳು, ಫಾಸ್ಟರ್ ಸ್ಪೀಡ್ಸ್ಗಳು, ರಾಕೆಟ್ಸ್ಗಳು, ಮಿಸೈಲ್ಸ್ಗಳು ಎಷ್ಟು ಬೇಕೋ ಅಷ್ಟಿದೆ. ನಮ್ಮ ಇಂಡಿಯಾದಲ್ಲಿ ರಿಪಬ್ಲಿಕ್ ಡೇ ಅಂದರೆ ದೊಡ್ಡ ವಿಷಯ ನಮ್ಮ ಆರ್ಮ್ಡ್ ಫೋರ್ಸಸ್ಸಿಗೆ. ಬೆಳಿಗ್ಗೆ 4 ಗಂಟೆಗೆ ಬಂದು ನಾನು ನಿಂತಿರ್ತಾರೆ ಈ ಚಳಿಯಲ್ಲಿ, ಎಲ್ಲ ಲೈನಪ್ ಆಗಿರ್ತದೆ. 2 ತಿಂಗಳು ಮುಂಚೆನೇ ಇದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಇಷ್ಟು ಒಂದು ನೂಲಿನಷ್ಟು ಯಾವ ತಪ್ಪು ನಡೀಬಾರ್ದು. ಅಷ್ಟು ಚೆನ್ನಾಗಿ ಗನ್ಸ್ಗಳನ್ನಾಗಲಿ ಎಕ್ವಿಪ್ಮೆಂಟ್ಸ್ಗಳನ್ನಾಗಲಿ ಅಷ್ಟು ಚೆನ್ನಾಗಿ ಫಳ ಒಳಸಿ ದೊಡ್ಡ ಒಂದು ದೇವತೆ ಪೂಜೆ ಮಾಡ್ದಂಗೆ ಒಂದಷ್ಟು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ಶೂ ಆಗಿರ್ಬೇಕು, ಬ್ಯಾಡ್ಜ್ಗಳಾಗಿರ್ಬೋದು, ಇವನ್ ಆ ಶಿಲ್ಪ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಂಡು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಬರುವಂತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ STS ತಿರುಗೇಟು. ದೊಡ್ಡವ್ರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡಿದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೀನಿ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್